ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಂದ್ಸಲ ಅವ್ರಿಗೆ ಗೊತ್ತಿಲ್ಲದೇ ಅವರ ಒಂದು ವಾಟ್ಸಪ್ ಹ್ಯಾಕ್ ಆಗಿರುತ್ತೆ. ಬಟ್ ಅವ್ರು ಅಂದ್ಕೊಂಡಿರ್ತಾರೆ ನಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿಲ್ಲ, ಸೇಫ್ ಆಗಿದೆ, ನಾವು ಎಲ್ಲ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಹ್ಯಾಕ್ ಆಗಿರುತ್ತೆ. ಏನಕ್ಕೆ ಹ್ಯಾಕ್ ಆಗುತ್ತೆ, ಅವ್ರಿಗೆ ಗೊತ್ತಿದ್ದೇನೆ ಹೆಂಗೆ ಹ್ಯಾಕ್ ಆಗುತ್ತೆ ಅನ್ನೋ ಒಂದು ಡೀಟೇಲ್ಸ್ ನಾನು ಇವತ್ತು ಕೊಡ್ತೀನಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಒಂದು ವಾಟ್ಸಪ್ನ ಯಾರು ಕೂಡ ಹ್ಯಾಕ್ ಮಾಡೋದಕ್ಕಾಗಲ್ಲ, ಜೊತೆಗೆ ನೀವು ಕೂಡ ಸೆಕ್ಯೂರ್ ಆಗಿರ್ಬೋದು. ಓಕೆ, ಸೊ ಆದ್ದರಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು. ನೀವು ಶೇರ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ನೀವು ಅವ್ರಿಗೆ ಮೆಸೇಜ್ ಮಾಡ್ತಾ ಇರ್ತೀರ, ಅವರ ಫೋನಲ್ಲಿ ಯಾರಾದರೂ ಹ್ಯಾಕ್ ಆದರೆ ನಿಮ್ಮ ಮೆಸೇಜ್ ಲೀಕ್ ಆದಂಗೆ ಅಲ್ವಾ. ಸೊ ಆದ್ದರಿಂದ ನೀವು ಶೇರ್ ಮಾಡಿದ್ರೆ ಅವರು ಕೂಡ ಅಲರ್ಟ್ ಆಗ್ತಾರೆ ಅಲ್ವಾ. ಸೊ ನಿಮ್ಮ ಮೆಸೇಜು ಕೂಡ ಸೇಫ್ ಆಗಿರುತ್ತೆ. ಓಕೆ, ಯಾವ ಥರ ನಿಮ್ಮ ಒಂದು ವಾಟ್ಸಪ್ನ ಸೇಫಾಗಿ ಮಡಿಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಾನು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೋಡ್ತಾ ಇರೋರೆಲ್ಲ ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಜೊತೆ ವಿಡಿಯೋ ಸರ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಒಂದು ವಾಟ್ಸಪ್ ಸೇಫ್ ಆಗಿರಬೇಕು ಅಂತಂದರೆ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಬ್ಯಾಕಪ್ನ ಮಾಡೋದನ್ನ ನೀವು ನಿಲ್ಲಿಸಬೇಕು. ತುಂಬ ಜನ ಏನು ಮಾಡ್ತೀರಾ, ಬ್ಯಾಕಪ್ ಮಾಡ್ತೀರಾ, ಗೂಗಲ್ ಡ್ರೈವಲ್ಲೇ ಸೇವ್ ಮಾಡ್ತೀರಾ. ಸೊ ಆ ಥರ ಸೇವ್ ಮಾಡೋದ್ರಿಂದ ಏನು ಬೆನಿಫಿಟ್ ಹೇಳಿ? ನೀವು ವಾಟ್ಸಪ್ನ ಏನಾದರೂ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಕಪ್ ಮಾಡಿರ್ತೀರಲ್ಲ, ಅದರಿಂದ ನೀವು ಮೆಸೇಜಸ್ಗಳನ್ನ ವಾಪಸ್ ಪಡ್ಕೋಬೋದು. ಯಾರಿಗೆ ಏನೇನು ಮೆಸೇಜ್ ಮಾಡಿದ್ದೀರಾ ಅದೆಲ್ಲ ವಾಪಸ್ ಬಂದುಬಿಡುತ್ತೆ. ಸೊ ಅದರಿಂದ ತುಂಬ ಜನ ಏನು ಮಾಡ್ತಾ ಇರ್ತಾರೆ, ಬ್ಯಾಕಪ್ನ ಮಾಡ್ತಾರೆ. ಸೊ ಬ್ಯಾಕಪ್ನ ಮಾಡೋದಕ್ಕೆ ಹೋಗ್ಬೇಡಿ. ಬ್ಯಾಕಪ್ ಮಾಡಿ ಇಟ್ಟಿದ್ರೆ ನೀವು ಗೂಗಲ್ ಡ್ರೈವಲ್ಲಿ ಲೀಕ್ ಆಗುವಂಥ ಚಾನ್ಸ್ಗಳಿರುತ್ತೆ. ಸೊ ಅದರಿಂದ ಇದೊಂದನ್ನು ಮಾಡೋದನ್ನ ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ಬ್ಯಾಕಪ್ನ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಇನ್ನು ಎರಡನೇದು ಏನಪ್ಪ ಅಂತಂದರೆ, ತುಂಬ ಜನ ಮಾಡುವಂಥ ತಪ್ಪು, ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ಓಕೆ, ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ಅವ್ರು ಏನೇ ಲಿಂಕ್ ಕಳಿಸೋರು ನೀವು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಆ ಲಿಂಕಲ್ಲಿ ಏನಿದೆ ಒಂದು ಸ್ಕ್ರೀನ್ಶಾಟ್ ಕಳಿಸು ಅಂತ ಅಂದ್ಬಿಟ್ಟು ಕಳಿಸ್ಕೊಂಡು ನೋಡಿ. ಬೇಕಾರೆ ಅದರ ಲಿಂಕ್ಗಳ ಮೇಲೆ ಯಾವಾರು ಕೂಡ ಕ್ಲಿಕ್ನ ಮಾಡಬೇಡಿ. ಓಕೆ, ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಲಿಂಕ್ಗಳಿಂದನೇ ತುಂಬ ವಾಟ್ಸಪ್ಗಳು ಹ್ಯಾಕ್ ಆಗುವಂಥದ್ದು. ಆಯಿತಾ? ಸೊ ಇನ್ನು ಮೂರನೇದು ಏನಪ್ಪ ಅಂತಂದರೆ, ವೀಡಿಯೋಸು ಫೋಟೋಸ್ನ ನೀವು ಅವಾಗವಾಗ ಡಿಲೀಟ್ ಮಾಡ್ತಾರೆ. ಓಕೆ, ತುಂಬ ಜನ ಜೊತೆ ಒಂದು ವೀಡಿಯೋಸ್ನ ಶೇರ್ ಮಾಡಿರ್ತೀರ, ಫೋಟೋಸ್ನ ಶೇರ್ ಮಾಡಿರ್ತೀರ, ಗೊತ್ತಿಲ್ಲ ನಿಮ್ಮ ಪರ್ಸ್ನಲ್ ಏನೇನಿರುತ್ತೋ. ಸೊ ಅವೆಲ್ಲನೂ ನೀವು ಆದಷ್ಟು ಡಿಲೀಟ್ ಮಾಡ್ತಾರೆ. ಓಕೆ, ಇವಾಗ ಫೋಟೋ ಬಂತ ನೋಡೋದ್ರ ಡಿಲೀಟ್ ಮಾಡಿ ಟಕ್ ಅಂತ. ಓಕೆ, ವಿಡಿಯೋ ಬಂತ ನೋಡೋದ್ರ ಡಿಲೀಟ್ ಮಾಡಿ, ಅಷ್ಟೇ, ಮುಗೀತು. ನೀವು ಅದನ್ನೇ ನಾನು ಇಟ್ಕೊಳ್ತೀನಿ ಚೆನ್ನಾಗಿದೆ ಅಂತಂದ್ಬಿಟ್ಟು ವರ್ಷಾನುಗಟ್ಟಲೆ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗ್ಬೋದು. ಓಕೆ, ಫೋಟೋಸ್ಗಳು ಲೀಕ್ ಆಗ್ಬೋದು, ವೀಡಿಯೋಸ್ಗಳು ಲೀಕ್ ಆಗ್ಬೋದು. ಹೆಂಗೆ ಲೀಕ್ ಆಗುತ್ತೆ ಅಂತಂದರೆ, ನೀವು ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ಪಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಸೇವ್ ಆಗಿರುತ್ತೆ. ಅದನ್ನು ಬೇರೆ ಥರನೂ ಉಪಯೋಗಿಸ್ಕೋಬೋದು. ಅರ್ಥ ಆಗಿದೆ? ನೆಕ್ಸ್ಟ್ ಹೋಗ್ಲಾ ಪಾಯಿಂಟ್ಗೆ. ಓಕೆ ಗೈಸ್, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ತುಂಬ ಜನ ಮಾಡುವಂಥ ತಪ್ಪು, ಸ್ಟೇಟಸ್ಗಳನ್ನ ಎಲ್ಲರೂ ಕೂಡ ನೋಡೋಂಗೆ ಹಾಕ್ಬಿಡ್ತಾರೆ. ಒಂದು ಕ್ರೇಜ್ ಎಲ್ರಿಗೂ ಏನಂತಂದರೆ, ನಾನು ಸ್ಟೇಟಸ್ ಹಾಕಿದ್ರೆ 1000 ಜನ ನೋಡಬೇಕು, 2000 ಜನ ನೋಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ನಂಬರ್ನ ಸೇವ್ ಮಾಡ್ಕೊಳ್ತಾರೆ. ಸಿಕ್ತವ್ರದೆಲ್ಲ ನಂಬರ್ ಇಸ್ಕೊಳ್ಳೋದು, ಸೇವ್ ಮಾಡೋದು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು. ಸ್ಟೇಟಸ್ ಹಾಕಿದ ತಕ್ಷಣ 1000 ಜನ ನೋಡಿದ್ರೆ ಖುಷಿ ಪಡೋದು, 1000 ಜನ ನನ್ನ ಸ್ಟೇಟಸ್ ನೋಡ್ತಾರೆ ಅಂತ. ಅಲ್ಲೇ ನೀವು ಮಾಡೋ ದೊಡ್ಡ ತಪ್ಪು. ಲಿಮಿಟ್ ಮಾಡಬೇಕು ನೀವು. ಓಕೆ, ಯಾಕೆ ಅಂತಂದರೆ, ನಿಮ್ಮ ಕಾಂಟ್ಯಾಕ್ಟಲ್ಲೇ ವಿರೋಧಿಗಳು ಕೂಡ ಇರ್ತಾರೆ, ನಿಮ್ಗೆ ಆಗದಿರೋರು ಕೂಡ ಇರ್ತಾರೆ. ಓಕೆ, ಅವ್ರು ಹಿಂದೆ ಮುಂದೆ ಅಂತಂದರೆ, ಮುಂದೆನೇ ಒಂಥರ ಇರ್ತಾರೆ, ಹಿಂದೆನೇ ಒಂಥರ ಇರ್ತಾರೆ ಅಂತ ಅರ್ಥ. ಓಕೆ, ಸೊ ಆದ್ದರಿಂದ ಅಂಥವ್ರನ್ನ ನೋಡ್ಕೊಂಡು ನೀವು ಯಾರು ಮಾತ್ರ ನಿಮ್ಮ ಒಂದು ಸ್ಟೇಟಸ್ನ ನೋಡಬೇಕು ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟಸ್ನ ಹಾಕಿ. ಓಕೆ, ಇದರಿಂದ ನೀವು ಕೂಡ ಸೆಕ್ಯೂರ್ ಆಗಿರ್ತೀರ, ನಿಮ್ಮ ಒಂದು ಫೋಟೋಸ್ಗಳು ಅವ್ರಿಗೆ ತಲುಪಲ್ಲ ವಿರೋಧಿಗಳಿಗೆ. ಸೊ ಆದ್ದರಿಂದ ಇದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಸ್ಟೇಟಸ್ ಇಷ್ಟು ಚೆನ್ನಾಗಿ ನೋಡಬೇಕು, ಅಷ್ಟನ್ನು ನೋಡಬೇಕು ಅಂತ ಇದು ಮಾಡಬೇಡಿ. ಓಕೆ, ಯಾರು ನೋಡಬೇಕು, ಸೂಕ್ತವಾದಂಥ ವ್ಯಕ್ತಿ ಸಾಕು, ಅಷ್ಟೇ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ. ಓಕೆ, ಇದು ನನ್ನ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾನು ಯಾರ್ದು ಜಾಸ್ತಿ ನಂಬರ್ ಸೇವ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಓಕೆ, ಇನ್ನು ನೆಕ್ಸ್ಟು ಪ್ರೊಫೈಲ್ ಫೋಟೋ ತುಂಬ ಜನ ಪಬ್ಲಿಕ್ ಕೊಟ್ಟಿರ್ತಾರೆ. ಸೊ ಹುಷಾರಾಗಿರಿ, ಅದರಲ್ಲೂ ಹೆಣ್ಮಕ್ಳುಗಳು ಹುಷಾರಾಗಿರಲೇಬೇಕು. ಯಾಕೆಂತಂದರೆ ನೋಡಿ, ಇವಾಗ ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ನಾವು ಮೈಂಡ್ ಓಡಿಸ್ಬೇಕು ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಸುಮ್ಮನೆ ಯಾವುದೋ ಒಂದು ನಂಬರ್ ಹೊಡೆಯೋದು, ಸೇವ್ ಮಾಡೋದು. ವಾಟ್ಸಪ್ಪಲ್ಲಿ ನೀವೇನಾದರೂ ಪ್ರೊಫೈಲ್ ಫೋಟೋ ಪಬ್ಲಿಕ್ ಕೊಟ್ಟಿದ್ದಾರೆ, ಎವ್ರಿ1 ಕೊಟ್ಟಿದ್ದಾರೆ, ಪಬ್ಲಿಕ್ ಅಂತಾರೆ ಎವ್ರಿ1 ಕೊಟ್ಟಿದ್ದಾರೆ, ಯಾರು ಬೇಕಾದ್ರೂ ನಿಮ್ಮ ನಂಬರ್ನ ಸೇವ್ ಮಾಡೋ ತಕ್ಷಣ ನೋಡ್ಬೋದು. ಸೊ ಏನು ಮಾಡ್ತಾರೆ ಅಂತ, ಸುಮ್ಮನೆ ಯಾವುದೋ ಒಂದು ನಂಬರ್ ಹೊಡೆಯೋದು, ಸೇವ್ ಮಾಡೋದು, ಅದಾದಮೇಲೆ ವಾಟ್ಸಪ್ಪಲ್ಲಿ ಹೋಗಿ ಚೆಕ್ ಮಾಡೋ ಡಿ ಪಿನ. ಯಾರಿಗೂ ಗೊತ್ತು ನಿಮ್ಮ ಫೋಟೋ ಬರ್ಬೋದಲ್ಲ ಅಲ್ಲಿ. ಸೊ ಆದ್ದರಿಂದ ಮೈ ಕಾಂಟ್ಯಾಕ್ಟ್ಸ್ ಮಾತ್ರ ಕೊಟ್ಕೊಳ್ಳಿ ಡಿ ಪಿಗೆ. ಸೊ ಹುಡುಗರದ್ದೇನು ಟೆನ್ಷನ್ ಇಲ್ಲ. ಓಕೆ, ಹುಡುಗರದ್ದು ಹೆಂಗಿದ್ರು ನಡೀತದೆ, ಅವ್ರದ್ದು ಎಲ್ಲೂ ಎತ್ಕೊಂಡು ಯಾರು ಕೂಡ ಹಾಕಲ್ಲ. ಬಟ್ ಆದರೂ ಕೂಡ ನಾವು ಕೂಡ ಸೆಕ್ಯೂರ್ ಆಗಿರಬೇಕು. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ವಾಟ್ಸಪ್ ಡಿ ಪಿನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಕಾಂಟ್ಯಾಕ್ಟ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಪಬ್ಲಿಕ್ ಆದರೂ ಇಟ್ಕೋಬೋದು. ಆದಷ್ಟು ಪಬ್ಲಿಕ್ ಇಡೋದಕ್ಕೆ ಹೋಗಬೇಡಿ, ಮೈ ಕಾಂಟ್ಯಾಕ್ಟ್ಸ್ ಮಾತ್ರ ಇಟ್ಕೊಳ್ಳಿ. ಓಕೆ, ಇದರಿಂದ ನಿಮ್ಮ ಒಂದು ವಾಟ್ಸಪ್ ಡಿ ಪಿನ ಯಾರೂ ಕೂಡ ಕದಿಯೋದಕ್ಕೆ ಸಾಧ್ಯ ಆಗಲ್ಲ. ಆಯಿತಾ? ಸೊ ಇನ್ನು ನೆಕ್ಸ್ಟು 2 ಸ್ಟೆಪ್ ವೆರಿಫಿಕೇಷನ್
ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇವೆಲ್ಲನೂ ಎನೇಬಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋ ಮಾಡಿದ್ದೀನಿ ಸಿಕ್ಕಾಪಟ್ಟೆ. ಓಕೆ, ಸೊ ಇದನ್ನೆಲ್ಲ ಮಾಡಿ ಈಗ ಇಷ್ಟು ಏನು ಹೇಳಿದೆ ಇವೆಲ್ಲನೂ ಫಾಲೋ ಮಾಡಿ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಬಾರ್ದು ಅಂತಂದರೆ ಅವಾಗವಾಗ ಅಪ್ಡೇಟ್ನ ಮಾಡಬೇಕು. ತುಂಬ ಜನ ಅಪ್ಡೇಟ್ ಮಾಡೋದಕ್ಕೆ ಹೋಗಲ್ಲ, ಬೇರೆದೆಲ್ಲ ಮಾಡ್ತಾರೆ. ಓಕೆ, ಬೇರೆದು ಏನೇ ಇದ್ರೂ ಅಪ್ಡೇಟ್ ಮಾಡ್ತಾರೆ, ಬಟ್ ವಾಟ್ಸಪ್ಪು ಫೇಸ್ಬುಕ್ಕು ಇವೆಲ್ಲ ಅಪ್ಡೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಏನು ಗುರು ಇದು ಅಪ್ಡೇಟ್ ಬರ್ತಾ ಇರ್ತದೆ 28 ಸಲ. ಕಂಪ್ನಿಯವರು ಏನು ಮಾಡಿರ್ತಾರೆ ಅಂತಂದರೆ ಏನಾದರೂ ವಾಟ್ಸಪ್ಪಲ್ಲಿ ಏನಾದರೂ ತೊಂದರೆ ಆಗಿದರೆ ಸೊ ಅದನ್ನು ಅವರು ಬಗ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನೀವಾಗ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೇನು ತೊಂದರೆ ಆಗೋಲ್ಲ. ಓಕೆ, ವಾಟ್ಸಪ್ ಹೊಸ ವರ್ಷನ್ ಯೂಸ್ ಮಾಡ್ಬೋದು, ಜೊತೆಗೆ ಸೇಫಾಗಿರುತ್ತೆ. ನೀವು ಹಳೆಯ ವರ್ಷನಲ್ಲಿ ಇದ್ದರೆ ಹ್ಯಾಕ್ ಆಗುವಂಥ ಚಾನ್ಸ್ಗಳಿರುತ್ತೆ. ಓಕೆ, ಸೊ ಮೈಂಡು ಓಡ್ತಾ ಇರುತ್ತೆ. ಈಗ 3G ಬಂತು, 4G ಬಂತು, 5G ಬಂತು, ಅಪ್ಡೇಟ್ ಆಗ್ತಾ ಇರಬೇಕಲ್ಲೇ. ನೀವು 3Gಲೇ ಕೂತಿದ್ರೆ ಇವನು ಗುರು ಸ್ಪೀಡೇ ಇಲ್ಲ, ಇವನು 3G ನನ್ನ ಮಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಹಿಂಗೆ ನೀವು ಕೂಡ ಸಮಾಜ ಹೆಂಗೆ ಹೋಗ್ತದೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಇಲ್ಲ ಅಂತಾರೆ ನಿಮ್ಮನ್ನು ತುಳಿದು ಸೈಡಿಗೆ ಎಸ್ಬಿಡ್ತಾರೆ ಅಲ್ವಾ. ಸೊ ಆದ್ದರಿಂದ ವಾಟ್ಸಪ್ನು ಅಷ್ಟೇ ಅವಾಗವಾಗ ಅಪ್ಡೇಟ್ ಮಾಡ್ತಾರೆ. ಕಂಪ್ನಿಯವ್ರು ಏನಾದರೂ ಒಂದು ಹೊಸ ಫೀಚರ್ಸ್ ತರ್ತಾ ಇರ್ತಾರೆ, ಜೊತೆಗೆ ಏನಾದರೂ ತೊಂದರೆ ಇದ್ದರೆ ಆ ಬಗ್ನ ಫಿಕ್ಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನೀವು ಅಪ್ಡೇಟ್ ಮಾಡ್ಕೋಬೇಕು. ಮೇಯ್ನಾಗಿ ನೀವು ವಾಟ್ಸಪ್ ಎಷ್ಟೇ ಸೆಕ್ಯೂರಾಗಿ ಇಟ್ಕೊಂಡು ನೀವು ಅಪ್ಡೇಟ್ ಮಾಡ್ತಾಯಿಲ್ಲ ಅಂತಾರೆ ನಿಮಗೆ ತೊಂದರೆ. ಓಕೆ, ಸೊ ಅದರಿಂದ ಸೆಕ್ಯೂರಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ಸೊ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಲ್ವ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ. ಒಳ್ಳೊಳ್ಳೆ ಫೋಟೋಸ್ ಹಾಕ್ತಾ ಇರ್ತೀನಿ, ಮೆಸೇಜ್ ಮಾಡಿ ಮಾತಾಡೋಣ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.